ಮಳೆ ಕೊರತೆ ಕಾರಣಕ್ಕೆ ಬೆಳೆ ಉಳಿಸಿಕೊಳ್ಳಲು ಬೆಳಗಾವಿ ರೈತರು ಕಸರತ್ತು ಮಾಡ್ತಾ ಇದ್ದಾರೆ. ಕೊಡದಿಂದ ತಂದ ನೀರನ್ನ ಹತ್ತಿ ಬೆಳೆಗೆ ಉಳಿಸ್ತಾ ಇದ್ದಾರೆ. ಬರದಿಂದ ಕಂಗೆಟ್ಟ ಯರಗಟ್ಟಿ ತಾಲೂಕಿನ ಕುರಗಗಟ್ಟಿ ಗ್ರಾಮದ ರೈತರು ಸರ್ಕಾರ ನೆರವಿಗೆ ಧಾವಿಸಬೇಕು ಅಂತ ರೈತ ಚನ್ನಪ್ಪ ಆಗ್ರಹಿಸಿದ್ದಾರೆ. ಮಳೆ ಕೊರತೆ ಕಾರಣಕ್ಕೆ ಹತ್ತಿ ಬೆಳೆಯ ಬೆಳವಣಿಗೆ ಕುಂಠಿತ ಕಂಡಿದೆ. ಎಕರೆ ಬಿತ್ತನೆ ರಸಗೊಬ್ಬರಕ್ಕಾಗಿ 30,000ಕ್ಕೂ ಅಧಿಕ ಹಣ ಖರ್ಚು ಮಾಡಿದ್ದಾರೆ. ಮಳೆ ಕೊರತೆ ಕಾರಣಕ್ಕೆ ಬೆಳೆ ಬರೋದು ಕಷ್ಟ ಆಗಿದೆ. ಬಿತ್ತನೆ ವೇಳೆ ಮಾಡಿದ ಕೈ ಸಾಲ ತೀರಿಸಲು ಸಂಕಷ್ಟ ಎದುರಾಗಿದೆ. ಹೀಗಾಗಿ ನೆರವಿಗೆ ಬರುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ತಾವು ಬೆಳೆದ ಬೆಳೆಯನ್ನು ಉಳಿಸಿಕೊಳ್ಳಲು ಪರ್ಯಾಯ ಮಾರ್ಗವಾಗಿ ತಾವೇ ನೀರನ್ನ ಉಳಿಸುವ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ. ಕೈ ಸಾಲ ಮಾಡ್ಕೊಂಡಿದ್ವಿ, ಇದಕ್ಕೆ ನೆರವಿಗೆ ಬರಬೇಕು ಸರ್ಕಾರ ಅಂತ ಹೇಳಿ ರೈತರು ಮನವಿ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ, ರಾಮದುರ್ಗ ಹಾಗೂ ಸವದತ್ತಿ ಭಾಗದಲ್ಲಿ ಮಳೆ ಕೈ ಕೊಟ್ಟಿರುವ ಕಾರಣಕ್ಕೆ ಆ ಬೆಳೆಯನ್ನ ಉಳಿಸಿಕೊಳ್ಳಕ್ಕೆ ರೈತರು ಸಾಕಷ್ಟು ಕಸರತ್ತನ್ನ ಮಾಡ್ತಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹತ್ತಿಯನ್ನ ಬೆಳೀತಾರೆ. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಈಗ ರೈತರು ಬೆಳೆಯನ್ನ ಉಳಿಸಿಕೊಳ್ಳಕ್ಕೆ ಕೊಡದಿಂದ ನೀರನ್ನ ಹಾಕಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೂನ್ ನಲ್ಲಿ ಮಳೆ ಆಗಬೇಕಿತ್ತು, ಆಗ್ಲಿಲ್ಲ. ಹೀಗಾಗಿ ಆ ಸಮಯದಲ್ಲಿ ಮಳೆ ಆಗತ್ತೆ ಅನ್ನೋ ಕಾರಣಕ್ಕೆ ರೈತರು ಹತ್ತಿಯನ್ನ ಬಿತ್ತನೆ ಮಾಡಿದ್ರು. ಈ ಭಾಗದಲ್ಲಿ ಸವದತ್ತಿ, ರಾಮದುರ್ಗ, ಗೋಕಾಕ್ ಹಾಗೂ ಈ ಕಡೆ ಯರಗಟ್ಟಿ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬೆಳೀತಾರೆ. ಆದ್ರೆ ಮಳೆ ಆಗದ ಹಿನ್ನೆಲೆಯಲ್ಲಿ ಬಂದಂತಹ ಬೆಳೆಯನ್ನು ಉಳಿಸಿಕೊಳ್ಳಕ್ಕೆ ಈಗ ಕೊಡದಿಂದ ನೀರನ್ನ ತಂದು ಹಾಕ್ಬೇಕಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತ. ಯಾಕಂದ್ರೆ ಮಳೆ ಆಗಿದ್ರೆ ಈ ರೀತಿಯ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇಷ್ಟೆಲ್ಲಾ ಸಮಸ್ಯೆ ಹಾನಿ ಆದ್ರೂ ಕೂಡ ಅಧಿಕಾರಿಗಳು ಬಂದು ಭೇಟಿ ನೀಡಿ ಪರಿಹಾರ ಕೊಡುವ ಕೆಲಸವನ್ನು ಕೂಡ ಮಾಡಿಲ್ಲ, ಸಮೀಕ್ಷೆಯನ್ನು ಕೂಡ ಮಾಡ್ತಿಲ್ಲ. ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಮಳೆ ಆಗ್ಬೇಕಿತ್ತು, ಆಗಿಲ್ಲ, ಈ ರೀತಿಯ ಸರ್ಕಸನ್ನ ಯಾಕೆ ಮಾಡತ್ತೀರ ಅಂತ? ಸರ್, ಮಳಿನ ಆಗಿಲ್ರಿ, ಸಿಕ್ಕಾಪಟ್ಟಿ ಖರ್ಚು ಮಾಡಿವ್ರಿ ಸರ್. ಇಷ್ಟ ಕುಡಿಯಾಕ ನೀರ್ ಬರ್ತಾವಲ್ರಿ, ಅದ್ರಾಗನ ಏನಾರ ಒಂದ್ 4 ಸಾಲ ಬದುಕಿಸಿರಿ, ಏನಾರ ಒಂದ್ ಸ್ವಲ್ಪ ಹತ್ತಿ ಮನಿಗ್ ಬತ್ತಿ ಹಚ್ಚಕ್ ಬೇಕಲ್ರಿ. ಅದಕ್ಕ ಯಾಕತ್ತೆ ಅನ್ನೋ ಉದ್ದೇಶಕ್ಕಾಗಿ ಹಾಕತ್ತೀವ್ರಿ ಸರ್. ಎಷ್ಟ್ ಆದಷ್ಟ್ರಿ. ಈಗ ಎಷ್ಟು ಎಕರೆ ಐತ್ರಿ ನಿಮ್ದು ಇಲ್ಲಿ? ಮತ್ತೆ ಎಷ್ಟು ಖರ್ಚು ಮಾಡಿ? ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ? ಎಕರೆಗೆ ಒಂದ್ 20,000 ರೂಪಾಯಿ ಖರ್ಚು ಮಾಡಿವ್ರಿ ಸರ್. 8 ಎಕರೆ ಐತ್ರಿ ಸರ್ ಹೊಲ ರೀ. ಒಂದ್ ಎಕರೆಗೆ ಎಷ್ಟು ಆದಾಯ ಬರ್ತೈತೆ? ಒಂದ್ ಎಕರೆಗೆ 1 ಲಕ್ಷ ರೂಪಾಯಿ ಬರ್ತೈತ್ರಿ ಸರ್, ಕಂಪಲ್ಸರಿ ಬರ್ತೈತ್ರಿ. ಈಗ ನೀವು ಹಾಕಿದ ಖರ್ಚು ಬರತ್ತಿಲ್ಲ? ಖರ್ಚು ಬರಂಗಿಲ್ರಿ ಸರ್. ಹಾಕಿದ ಖರ್ಚು ಒಟ್ಟ ಇಲ್ಲ ಇಲ್ರಿ ಸರ್, ಯಾವ ಬೆಳೆಯಾಗೂ ಇಲ್ರಿ ಸರ್. ವರ್ಷ ರೀ ಎಷ್ಟು ಬರ್ತೈತ್ರಿ ಸರ್ ಇಲ್ಲಿ ತಕರಿ. ಈ ಸಲ ಒಂದ್ ಗೇನ್ ಐತ್ರಿ ಸರ್, ಯಾಕಂದ್ರ ಮಳಿನ ಇಲ್ಲಲ್ರಿ, ಅದಕ್ಕಾಗ್ರಿ ಒಣಗೆ ಹೊಂಟತ್ರಿ ಸರ್. ಈ ಬೆಳಗಿನ ಸಂಜೆ ತನಕ ಬರೀ ಹಿಂಗ ತರೋದು, ನೀರ್ ತರೋದು, ಹಾಕೋದು ಇದನ್ನ ಮಾಡತ್ತಿ. ಸಂಜೆ ತನಕ ಬೆಳಗಿಂದ ಎಷ್ಟ್ ಹಾಕತ್ತಲ್ರಿ, ಒಂದ್ ಈಸೀಸ ಬರ್ತಾವ್ರಿ ನೀರ್ ರೀ, ತಗೊಂಬಾರ್ದು ಅಟ್ಟನ ಒಂದೊಂದ್ ಸಾಲಿಗೆ ಹಾಕೋದು ಮಾಡೋದು ಮಾಡತ್ತೀವ್ರಿ. 1 ವಾರ ಆತ್ರಿ ಕಂಟಿನ್ಯೂ ರೀ. ಹ್ಞೂ ರೀ. ಈಗ ಅಧಿವೇಶನ ರೈತ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊತೀರ ಅಂತ? ಸರ್, ನಮಗ ಏನಾರ ಪರಿಹಾರ ಘೋಷಣೆ ಮಾಡ್ಬೇಕು ಸರ್. ಎಕರೆಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ನುಕ್ಸಾನ್ ಐತಿ ಸರ್ ನಮಗ. ಈ ಸದ್ಯ ಗೌರ್ಮೆಂಟ್ ಏನಾರ ಪರಿಹಾರ ನಮಗ ಮಾಡಿ ಕೊಡ್ಬೇಕ್ರಿ, ಅಂದ್ರ ನಾವ್ ಬದುಕ್ತೇವ್ರಿ. ಇಲ್ಲರ ಇಲ್ಲ ಸರ್, ಬದುಕಾಕ ಇಲ್ಲ ಇಲ್ರಿ. 25,000 ರೂಪಾಯಿ ಎಕರೆ ಖರ್ಚು ಬಂದಾವ ಸರ್ ಇವ ಸದ್ಯ ಈಗ. ಈ ಸದ್ಯ ಮತ್ ಬರಾಕ ತಯಾರಿಲ್ರಿ, ಮಳೆಗಾಲ ಇಲ್ಲಕ್ಕೆ ಸರ್. ಅದಕ್ಕೆ ಏನಾರ ನಾವ್ ಬೇಡ್ಕೋದಂದ್ರ ಒಂದ್ ಏನಾರ ಪರಿಹಾರ ಕೊಡ್ಬೇಕ್ರಿ ನಮಗ್. ಇದನ್ನ ಬೇಡ್ಕೋದ್ ಸರ್ ನಿಮ್ಮ ಕಡೆ. ನಿರ್ಧಾರ ಘೋಷಣೆ ಮಾಡ್ಬೇಕು ಸರ್ ನೀವು, ಇದನ್ನ ಬೇಡ್ಕೋದ್ರಿ ನಾವು. ಯಾಕಂದ್ರೆ ರೈತರು ಸಾಕಷ್ಟು ಖರ್ಚು ಸಾಲ ಸೋಲ ಮಾಡಿ ಬೆಳೆದಿರ್ತಾರ್ರಿ. ಈ ಹೋದ 2-3 ವರ್ಷದಾಗ ವಿಪರೀತ ಮಳೆ ಆತು, ಬೆಳೆ ಎಲ್ಲ ಹಾನಿ ಆದು ಬೆಳಗಾವಿ. ಈಗ ಮಳೆ ಇಲ್ಲ ಅಂತ ಹಾನಿ ಆಗ್ತಿದೆ. ರೈತರಿಗೆ ಲಾಭ ಅನ್ನೋದೇ ಇಲ್ಲ. ಈಗ 4-5 ವರ್ಷ ಆತ್ರಿ, ಮಳೆಗಾಲ ಆಗಿ ಹೋಗತ್ರಿ ಸರ್. ಈ ವರ್ಷ ಮಳಿ ಇಲ್ಲಕ್ಕಾಗ್ರಿ ನಾಶ ಆಗಿ ಹೋಗಿದ್ರಿ ಸರ್. ಅದಕ್ಕ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ ಸರ್, ಏನಾರ ಒಂದು ಬದುಕಾಕ್ರಿ. ಇಷ್ಟ ನಾವು ನಿಮ್ ಕಡೆ ಬೇಡ್ಕೋದ್ರಿ. ಈಗ ಕ್ಯಾಮರಾಮನ್ ಅಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.